ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಸಣ್ಣ ಮನೆ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಂದು ಹಳೆಯ ಕಾಲದ ಜ್ಯೂಸನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ರಾ ರೈಸಿಂದ ಮಾಡುವಂಥದ್ದು. ಇದಕ್ಕೆ ದೋಸೆ ಅಕ್ಕಿನ ತೊಗೊಂಡಿದ್ದೀನಿ ನೋಡಿ ಇಲ್ಲಿ. ಆಮೇಲೆ ತೆಂಗಿನಕಾಯಿ ತುರಿ, ಬೆಲ್ಲ, ಆಮೇಲೆ ಇದಕ್ಕೆ ಏಲಕ್ಕಿನ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು. ಸ್ಮೆಲ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಈಗ ಒಂದು ಪ್ಯಾನ್ನ ಬಿಸಿಗಿಟ್ಕೊಂಡು ಅದು ಬಿಸಿ ಆದಮೇಲೆ ಈ ತೊಗೊಂಡಿರುವಂಥ ರೈಸ್ನ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು. ಇದನ್ನು ಚೆನ್ನಾಗಿ ಹುರ್ಕೋಬೇಕು, ಯಾಕಂದರೆ ಇದು ಹುರಿದಷ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಅಕ್ಕಿ ಎಲ್ಲ ದಪ್ಪ ಆಗಿ ಸ್ಮೆಲ್ ಬರೋಕ್ಕೆ ಶುರುವಾಗಿದೆ. ಇಷ್ಟು ಇದನ್ನು ಹುರ್ಕೋಬೇಕು. ಇದು ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಅಕ್ಕಿಲಿರುವಂಥ ಕೊಳೆ ಎಲ್ಲ ಹೋಗಬೇಕು. ಅದಕ್ಕೋಸ್ಕರ ಹುರಿಯೋ ಮೊದಲೇ ತೊಳ್ಕೊಂಡ್ರೆ ಅದು ಅಂಟಂಟಾಗುತ್ತೆ. ಹುರಿದಾದ್ಮೇಲೆ ಚೆನ್ನಾಗಿ ಈ ಥರ ಇದನ್ನು ಒಂದೆರಡು ಸತಿ ತೊಳ್ಕೊಂಡ್ರೆ ಅದರಲ್ಲಿರುವಂಥ ಕೊಳೆ ಎಲ್ಲ ಹೋಗುತ್ತೆ. ಈಗ ನಾನು ಇದನ್ನು ಒಂದು ಸತಿ ತೊಳ್ದಾಯ್ತು. ನೆಕ್ಸ್ಟು ಇನ್ನೊಂದು ಸತಿ ತೊಳ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಈ ಥರ ತೊಳೆದು ಹಾಕೋದ್ರಿಂದ ಅದನ್ನು ರುಬ್ಬೋದಕ್ಕೂ ಕೂಡ ಈಸಿ ಆಗುತ್ತೆ. ನೋಡಿ, ಇವಾಗ ಮಿಕ್ಸಿ ಜಾರ್ಗೆ ಇದನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದ್ರ ಜೊತೆಗೆ 1 ಕಪ್ ಆಗೋಷ್ಟು ಕಾಯಿ ತುರಿ, ಇನ್ನು ಬೆಲ್ಲ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಹಾಕೋಬೇಕು. ಇಲ್ಲಿ ಸ್ವಲ್ಪ ಬೆಲ್ಲನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಏಲಕ್ಕಿ ಹಾಕೊಂಡಾದ್ಮೇಲೆ ಇದನ್ನು ರುಬ್ಕೊಳ್ಳಿ. ಒಂದು ಸತಿ ನೀರು ಹಾಕ್ದೇ ಈ ಥರ ರುಬ್ಕೊಳ್ಳಿ, ಯಾಕಂದರೆ ಇದು ಚೆನ್ನಾಗಿ ನುಣ್ಣಗಾಗಬೇಕು, ಅಂದರೆ ಸ್ವಲ್ಪ ಪುಡಿ ಆಗಬೇಕು. ಅದಕ್ಕೋಸ್ಕರ ಆನಂತರ ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ರುಬ್ಕೋಬೇಕು. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಅಕ್ಕಿ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗಬೇಕು. ಅದಕ್ಕೋಸ್ಕರ ನೆಕ್ಸ್ಟ್ ಇದನ್ನು ನಾನು ಮತ್ತೆ ಇದನ್ನು ಸೋಸ್ಕೋತಾ ಇದ್ದೀನಿ. ರುಬ್ಬಿ ಆದ ನಂತರ ಇದನ್ನು ಸೋಸ್ಕೋಬೇಕು. ಈ ಥರ ಇದನ್ನು ರುಬ್ಬಿ ನೆಕ್ಸ್ಟು ಸೋಸ್ಕೊಳ್ಳಿ. ಮತ್ತು ಇದನ್ನು ಉಳಿದಿರೋದನ್ನ ಮತ್ತೆ ಒಂದು ಸತಿ ಹಾಕ್ಕೊಂಡು ಮತ್ತೆ ರುಬ್ಕೊಂಡು ಮತ್ತೆ ನೆಕ್ಸ್ಟ್ ಅದೇ ಥರ ಪ್ರೊಸೀಜರು. ಮತ್ತೆ ಇದನ್ನು ಸೋಸ್ಕೊಳ್ಳಿ. ಇವಾಗ ನೋಡಿ, ಇಲ್ಲಿ ಜ್ಯೂಸು ರೆಡಿಯಾಗಿದೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಯಾಕಂದರೆ ಇದರಲ್ಲಿ ಬೇರೆ ಏನೂ ಆ್ಯಡ್ ಮಾಡ್ತಾಯಿಲ್ಲ. ನಾವು ಬೆಲ್ಲ, ಅಕ್ಕಿ ಹಾಗೆ ಕಾಯಿ ತುರಿನ ಹಾಕ್ತಾಯಿದ್ವಿ. ಹಿಂದಿನ ಕಾಲಗಳಲ್ಲಿ ಫ್ರೂಟ್ಸ್ ಎಲ್ಲ ಜಾಸ್ತಿ ಉಪಯೋಗಿಸ್ತಾ ಇರಲಿಲ್ಲ. ಅಂಥ ಸಮಯದಲ್ಲಿ ಈ ಬಿಸಿಲಿನ ಬೇಗೆಯನ್ನು ತಣಿಸ್ಕೊಳ್ಳೋದಕ್ಕೋಸ್ಕರ ಟ್ರೆಡಿಷ್ನಲ್ ಆಗಿ ಇದನ್ನು ಮಾಡ್ಕೊಳ್ತಾ ಇದ್ರು. ನಾವು ಕೂಡ ಚಿಕ್ಕದಿರುವಾಗ ಜಾಸ್ತಿ ಇದನ್ನು ಕುಡಿತಾ ಇದ್ವಿ. ಬಿಸಿಲಿನ ಟೈಮ್ನಲ್ಲಿ ಈ ಥರ ಜ್ಯೂಸನ್ನ ಕುಡಿಯೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು, ಹಾಗೆಯೇ ನಮಗೆ ತಂಪು ಅನ್ನಿಸ್ತದೆ. ಫ್ರೆಂಡ್ಸ್, ನೀವು ಕೂಡ ಈ ಟ್ರೆಡಿಷ್ನಲ್ ರೆಸಿಪಿನ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.